ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಟಿ ಸಾರಿಕಾ ರಾವ್. ಸೊ ಇವತ್ತು ಸಿಲ್ಕ್ ಇಂಡಿಯಾ 2025ಗೆ ಈಗ ತಾನೇ ಜಸ್ಟ್ ಇನಾಗ್ರೇಷನ್ ಮಾಡಿಕೊಂಡು ನಾವು ಬಂದಿದ್ದೀವಿ. ಸೊ ಇದು ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಲಿ ನಡೀತಾ ಇದೆ. ಸೊ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆಫ್ ಸಾರೀಸ್, ಅಂದರೆ ಏನಿಲ್ಲ ಅಂತಂದರೂ ಫ್ರಮ್ ಹ್ಯಾಂಡ್ಲೂಮ್ ಆ್ಯಂಡ್ ಸಿಲ್ಕ್ ಪ್ರಿಂಟ್ಗಳಾಗಿರ್ಬೋದು, ಮತ್ತು ಟಸ್ಸರ್ ಸಿಲ್ಕ್ ಆಗಿರ್ಬೋದು, ಮೈಸೂರು ಸಿಲ್ಕ್, ಬನಾರಸ್ ಸಿಲ್ಕ್, ನೀವು ಯಾವ್ದು ಹೇಳ್ತೀರಾ ಅದೆಲ್ಲನೂ ಆಲ್ ಅಂಡರ್ ಒನ್ ರೂಫ್ ಈ ಸಲ ಸಿಲ್ಕ್ ಇಂಡಿಯಾ 2025ಅಲ್ಲಿ ನೀವು ನೋಡ್ಬೋದು. ಸೊ ನಾನೇನು ಕೇಳ್ಕೊತಾ ಇದ್ದೀನಿ, ನಮ್ಮ ಮೈಸೂರವರು, ನೀವು ಪ್ರತಿ ಸಲಿನೂ ಇದನ್ನು ಯಶಸ್ವಿಗೊಳಿಸಿದ್ದೀರಾ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಮಾನಸ್ ಜಿ ಅವರು. ಸೊ ಅವರು ತುಂಬ ಕಷ್ಟಪಟ್ಟು ಈ ಒಂದು ಎಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ಗಳನ್ನೂ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಮದುವೆ ಸೀಸನ್ನು ಹೆಣ್ಮಕ್ಳುಗಳು ಕೇಳೋಂಗೇ ಇಲ್ಲ. ಸೊ ಶಾಪಿಂಗ್ ಅಂತ ಬಂದರೆ ಈ ವೀಕ್ ಇವತ್ತಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇನ್ 1 ವೀಕ್ ಇರುತ್ತೆ. ಸೊ ಖಂಡಿತ ನೀವು ಇಡೀ ಎಂಟೈರ್ ಫ್ಯಾಮಿಲಿನ ಕರ್ಕೊಂಡು ಬಂದು ಇಲ್ಲಿ ಶಾಪ್ ಮಾಡಿಕೊಂಡು ಹ್ಯಾಪಿ ಶಾಪಿಂಗ್. ನನಗೆ ನೀವು ಒಂದು ಅಂತ ಏನೋ ಕೇಳೋಕ್ಕಾಗಲ್ಲ ಸರ್. ಹುಡುಗಿರ್ಗಳಿಗೆ ಸೀರೆ ಅಂತಂದರೆ ಎಲ್ಲನೂ ಇಷ್ಟ ಇರುತ್ತೆ. ಸೊ ನನಗೆ ಮೈಸೂರು ಸಿಲ್ಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಬನಾರಸ್ ಸಿಲ್ಕು ಇವಾಗ ತಾನೇ ಜಸ್ಟ್ ಒಂದು ನೋಡ್ಕೊಂಡು ಬಂದೆ. ಸೊ ಅದು ತುಂಬ ಚೆನ್ನಾಗಿದೆ. ಕೊಡಿಸ್ತೀರಾ ಸರ್? ನಿಮ್ಮ ಕಡೆಯಿಂದ ನನಗೊಂದು ಸೀರೆ ಇಲ್ಲ, ಖಂಡಿತ ತೊಗೋತೀನಿ. ಯಾಕಂತಂದರೆ ಬಂದ್ಬಿಟ್ಟು ಬರೀ ಒಂದು ಸ್ಯಾರಿ ತೊಗೊಂಡು ಹೋಗೋದು ಅಂತಂದರೆ ಯಾವ ಹುಡುಗಿರ್ಗೂ ಅಷ್ಟು ಕೇಳಲ್ಲ ಮನಸ್ಸು. ಯಾಕಂತಂದರೆ ಅಷ್ಟು ಕಲರ್ಫುಲ್ಲಾಗಿ, ಅಷ್ಟು ವೆರೈಟಿಯಾಗಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು ಈ ಸಲ ನಾನು ನೋಡಿದ್ದೀನಿ. ಸೊ ಬಂದರೆ ಖಂಡಿತ ಏನಿಲ್ಲ ಅಂತಂದ್ರೂ ಈಸಿ 3 ರಿಂದ 4 ಸೀರೆ ಪಕ್ಕ. ಹಾಂ ಸರ್. ಹಾಂ, ಬೇರೆ ಬೇರೆ ರೀತಿ ಸ್ಯಾರೀಸು ಅಷ್ಟೇ. ಇವಾಗ ತಾನೇ ನಾನು ಜಸ್ಟ್ ಒಂದು ಬನಾರಸ್ ಸಿಲ್ಕ್ನ ನಾನು ನೋಡಿದೆ. ಸೊ ಅದೊಂದು ಇಟಾಲಿಯನ್ ಥ್ರೆಡ್ಡಿಂದ ಮಾಡಿರೋದು. ಅದು ನಾನು ಸುಮ್ಮನೆ ಕೇಳಿದೆ ಅವನ್ನ ಜನರಲಾಗಿ, ಎಷ್ಟು ದಿನ ತೊಗೊತೀರಾ ನೀವು ಈ ಥರ ಸ್ಯಾರಿ ಮಾಡೋಕ್ಕೆ ಅಂತ. ಸೊ 6 ಜನ 6 ತಿಂಗಳು ಕೂತ್ಕೊಂಡು ಒಂದು ಅಷ್ಟು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಅವರು ನಮಗೆ ಕೊಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ ಅಂತಲೂ ಏನೂ ಹೇಳೋಂಗಿಲ್ಲ. ಒಂದು ಅಫೋರ್ಡಬಲ್ ಪ್ರೈಸಸಲ್ಲಿ ಕೂಡ ನಮಗೆ ಸ್ಯಾರೀಸ್ಗಳು ಸಿಗ್ತಾ ಇದೆ ಇಲ್ಲಿ. ಹಾಂ, ನೆಕ್ಸ್ಟು ಸಹಾರಾ ಆದಮೇಲೆ ನಂಗೆ ಸ್ಟಾರ್ಟ್ ಆಗಿದ್ದಾವೆ. ಸೊ ನಾನಿವಾಗ ಚೇತನ್ ಕುಮಾರ್ ಸರ್, ಇವಾಗ ಅವ್ರು ರೀಸೆಂಟ್ ಪ್ರೀವಿಯಸ್ ಸಿನಿಮಾ ಮಾಡಿರೋದು ಜೇಮ್ಸ್ ಅಂತ. ಸೊ ಅವ್ರ ಡೈರೆಕ್ಷನಲ್ಲಿ ನಾನು ನೆಕ್ಸ್ಟ್ ಬರ್ಮಾ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗಲೇ ರಿವೀಲ್ ಮಾಡಲ್ಲ, ಒಂದು ಬಿಗ್ ಪ್ರಾಜೆಕ್ಟ್ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಟೀಮ್ ಮುಖಾಂತರನೇ ನಾನು ನಿಮ್ಮ ಎದುರುಗಡೆಗೆ ಬಂದು ಕಾಣಿಸ್ಕೊತೀನಿ. ಆ್ಯಕ್ಚುಲಿ ಹೌದು, ಹಿಂದಿ ಸಿನಿಮಾ ಒಂದು ಮಾಡ್ತಾಯಿದ್ದೀನಿ ನಾನು. ಸೊ ಸಿನಿಮಾದ ಹೆಸರು ಲೈವ್ ಅಂತ. ಅದು ರಾಘವ್ ಅಂತ ಅಂದ್ಬಿಟ್ಟು ಅವರು ಡಿರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಫಾರ್ ಬಿಗ್ ಬ್ಯಾನರ್ ಆ್ಯಂಡ್ ಬಿಗ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಬಿಗ್ OTT ರಿಲೀಸ್ ಆಗ್ತಾಯಿದೆ. ಸೊ ಅದು ಇವಾಗ ಪ್ರಾಸೆಸ್ಸಲ್ಲಿದೆ. ಥ್ಯಾಂಕ್ ಯು ಸೋ ಮಚ್.